ಈ ಕಾಮೇಶ್ವರಿ ನೆನ್ಪಾದ್ಲಲ್ಲ. ಕಾಮೇಶ್ವರಿ ಅವರೇ, ನಾನು ಇಲ್ಲಿಗೆ ಬರ್ದಿದ್ರೆ ಏನಂತೆ? ನಿನ್ನೆ ರಾತ್ರಿ ನೀವು ನನ್ನ ಗೊಂಚಲು ಬಂದಿದ್ರಿ. ರಾತ್ರಿ 3 ಗಂಟೆಲ್ ತಾನೆ? ಹೌದು, ನಿಮ್ಗೆ ಗೊತ್ತಾಯ್ತು? ಅದೇ ಟೈಮಲ್ಲಿ ನೀವು ನನ್ನ ಕನ್ಸಿಗೆ ಬಂದಿದ್ರಿ. ಹೌದಾ? ಏನ್ ಮಾಡ್ದೆ? ನೀವು ನನ್ನ ಕನ್ಸಿಗೆ ಬಂದು, ಕಾಮು ನಿನ್ನ ನಾನು ಎಷ್ಟು ಲವ್ ಮಾಡ್ತೀನಿ ಅಂತ ಹೇಳಿ ನನ್ನ ಕೆನ್ನೆನ ಜೋರಾಗಿ ಇನ್ಬಿಟ್ರಿ ಗೊತ್ತಾ? ಆಗ ನನ್ನ ಕೆನ್ನೆ ತುಂಬಾ ಕೆಂಪಾಗೋಯ್ತು. ನೋಡಿ ಕಾಮೇಶ್ವರಿ ಅವರೇ, ನಾನು ನಿಮ್ಮನ್ನ ಇಷ್ಟಪಡ್ತೀನಿ, ಆದ್ರೆ ನಿಮ್ಗಿಂತ ಜಾಸ್ತಿ ನನ್ನ ಹೆಂಡತಿನ ಇಷ್ಟಪಡ್ತೀನಿ. ಅಯ್ಯ, ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಆ ಜಾತಿ ನೀವು ಹೇಳಿದ ಒಂದು ಮಾತು ಕೇಳೋದಿಲ್ಲ. ಅದು ಕೈಗಿಟ್ಟೇ ಇರೋ ಹುಳಿ ದ್ರಾಕ್ಷಿ ಅಂತ ಅನ್ಕೊಂಡು ಈ ಸಿಹಿ ದ್ರಾಕ್ಷಿ ಹುಡಿಕೊಂಡ್ ಬರ್ಬಾರ್ದಾ? ನೀವ್ ಹೇಳೋದೇನು? ಪಾಂಡುರಂಗ ಅವರೇ, ನಿಮ್ ದುಃಖ ಏನೇ ಇದ್ರು ಈ ಕಾಮೇಶ್ವರಿ ಹತ್ರ ತೋಡ್ಕೊಳ್ಳಿ. ನಾನ್ ನಿಮ್ಮನ್ನ ಸಂತೈಸ್ತೀನಿ. ನನ್ನ ಹೆಂಡತಿಗೆ ರಾಜಕೀಯ ಅಂದ್ರೆ ತುಂಬಾ ಇಷ್ಟ. ಅವರಿಗೆ ಭಾಷಣ, ಮೈಕು ಅಷ್ಟೇ ಸಾಕು, ಗಂಡ ಬೇಡವೇ ಬೇಡ. ನನ್ನ ಸ್ಥಿತಿ ಅತಂತ್ರ ಲೋಕಸಭೆಯಾಗಿದೆ. ನಾನು ಹೇಳೋ ಹಾಗೆ ನಡ್ಕೊಳ್ಳಿ, ನಾನು ಹೇಳಿದ ಹಾಗೆ ಸ್ಟೇಟ್ಮೆಂಟ್ ಕೊಡಿ. ನಿಮ್ಮಿಬ್ರು ಪ್ರೀತಿನ ನಾನ್ ಸೇರಿಸ್ತೀನಿ. ಇದರಿಂದ ನಾನು ಜಾತಿಯವರು ಒಂದಾಗಬಹುದಾ? ಗ್ಯಾರಂಟಿ ಒಂದಾಗ್ತೀರಾ. ಹಾಗಾದ್ರೆ ಆಗಬಹುದು. ನೀವಿಬ್ರು ಸೇರಿ ಎಷ್ಟು ವರ್ಷ ಆಯ್ತು? ಆಯ್ತು, ಸಾಕು ಬಿಡಿ. ಜಾಜಕ್ಕೆ ಹೋಯ್ತು, ಹೋಯ್ತು ಜಾಜಕ್ಕೆ. ನಿಮ್ಮ ಮಾನ ಮರ್ಯಾದೆ ಎಲ್ಲ ಪೇಪರ್ಲೆ ಹರಿದು ಹಂಚೋಗಿದೆ. ಮೊನ್ನೆ ಫಂಕ್ಷನ್ ನನ್ ಗೇಟ್ ಬಿತ್ತು, ಅದಕ್ಕೆ ಈ ಪೇಪರ್ನವರು ನನ್ ಸತ್ತೇ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ರು. ಪೇಪರ್ನವರು ನನ್ ಸಾಯೋದ್ರಲ್ಲೇ ಖುಷಿ ಪಡ್ತಾರೆ. ಅದೇ ಮ್ಯಾಟರ್ ತಾನೇ ಪೇಪರ್ ನಲ್ಲಿ ಬಂದಿರೋದು. ಅದಕ್ಕೆ ಸತ್ತೋದ್ರೆ ಚಿಟಿ ಮಾಡಿ ಚಾಪ್ಟರ್ ಕ್ಲೋಸ್ ಮಾಡ್ಬಿಡ್ಬೋದು. ಐ ಮೀನ್ ಸುಮ್ಮನೆ ಮಾತಿಗೆ ಹಂಗೆ ಹೇಳ್ದಷ್ಟೇ. ಅದಕ್ಕೆ ಬಾಬು ಕಣ್ಣೀರಿಡ್ತಿರೋ ಫೋಟೋ ಪೇಪರ್ ಬಂದಿದೆ. ಮೊನ್ನೆ ನಂಗೆ ಏಟ್ ಬಿದ್ದಿರೋದಕ್ಕೆ ಹಬಿ ನನಗೋಸ್ಕರ ಕಣ್ಣೀರ್ ಇಡ್ತಾ ಇದಾರ. ಸೋ ಕೈಂಡ್ ಆಫ್. ಪೇಪರ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನಗರದಲ್ಲಿ ಅತ್ಯಂತ ಶೋಷಣೆಗೆ ಒಳಗಾದ ಗಂಡ ಅಂದ್ರೆ ಪಾಂಡುರಂಗ ಗಲಿ ಗಲಿ. ಇಟ್ ಇಸ್ ನಾಟ್ ಅ ಗಲಿ ಗಲಿ, ಇಟ್ ಈಸ್ ಗಂಡು ಗಲಿ. ಈತ ಮಹಿಳಾ ಸಂಘದ ಪ್ರಮುಖ ವ್ಯಕ್ತಿಯೊಬ್ಬಳ ಗಂಡ. ಜಾತಿಯ ಶೋಷಣೆಗೆ ಮಿತಿ ಇಲ್ಲ. ಜಾತಿ ಜಂಬಲ್ದಿನಿ ಹೆಂಗಸೇ ಅಲ್ಲ. ಮಹಿಳಾ ಸಂಘದವರು ಗಂಡಸರನ್ನು ಹೆದರಿಸುವುದನ್ನೇ ಉದ್ಯೋಗ ಮಾಡಿಕೊಂಡಿದ್ದಾರೆ. ಇಂಥ ಮಹಿಳೆಯರಿಂದ ಗಂಡಂದರಿಗೆ ನೆಮ್ಮದಿ ಸಿಗುತ್ತಿಲ್ಲ. ಪಾಂಡುರಂಗ ಗೃಹ ನರಕದಿಂದ ಬಿಡುಗಡೆ ಆಗೋದು ಯಾವಾಗ? ಅವರ ನೋವು ಸರ್ಕಾರಕ್ಕೆ ತಟ್ಟೋದು ಯಾವಾಗ? ಜಗತ್ಗೆ ಪೇಪರ್ನ ತರೋದೋ ಬೇಡವೋ ಅಂತಿದ್ದೆ, ತಂದುಬಿಟ್ಟು ನೀವು ತೋರಿಸೋದೋ ಬೇಡವೋ ಅಂತಿದ್ದೆ. ಜಗತ್ಗೆ ಬೇಜಾರು, ನೀವು ಹೆಚ್ಚು ಕಡಿಮೆ ಮಾತ್ರ ಮಾಡ್ಕೊಳ್ಕೊಬಿಡಿ, ನಿಮ್ ದಮ್ಮಯ್ಯ ಅಂತೀನಿ. ನನ್ನ ನೀನ್ ಕೈಲಿ ಆಗದೆ ಇರೋಳು ಅನ್ಕೊಂಡಿದ್ದೀನೋ? ಹಬಿ ಹಬಿ ಕಮ್ಮಿ. ಏನಾಯ್ತು ನನ್ನ ಸೊಸೆಗೆ ಹೀಗೆ ಪಡ್ಕೋತಾ ಇದ್ದಾಳೆ? ಮೈಯಲ್ಲಿ ರೋಷ ಆವೇಶ ಉಕ್ಕಿ ಹರಿತಾ ಇರ್ಬೇಕು. ನನ್ನ ಮಗ ಮನೇಲಿ ಇಲ್ಲ ಅನ್ನೋದು ಗೊತ್ತಿಲ್ವೇನಮ್ಮ? ಹಬಿ ಯಾವಾಗ ಹೋಗ್ತಾರೆ, ಯಾವಾಗ ಬರ್ತಾರೆ ಒಂದು ಗೊತ್ತಾಗಲ್ಲ. ನೀನ್ ನೆಟ್ಟಿಗೆ ಮನೇಲಿ ಇದ್ಬೇಲ್ವಾ? ಅವನು ಎಲ್ಲಿಗೆ ಹೋಗ್ತಾನೆ, ಯಾವಾಗ ಬರ್ತಾನೆ ಅನ್ನೋದು ಗೊತ್ತಾಗೋದಕ್ಕೆ. ಜಾಜಿಯವ್ರೆ, ನಾನು ವಿಟ್ಲ ಪೇಪರ್ ಅಲ್ಲಿ ಬಂದ ಸುದ್ದಿನ ಒಟ್ಟಿಗೆನೆ ಓದಿದ್ವಿ. ನಿಮ್ಮ ಕೋಪ ಶಮನ ಆಗ್ಲಿ ಅಂತ ನಾನು ಹೊರಗಡೆನೆ ನಿಂತಿದ್ದೆ. ಏನಾಗ್ಬೇಕು ಹೇಳಿ ಜಾಜಿಯವ್ರೆ? ಹೋಗಿ ಹಬಿ ಎಲ್ಲೇ ಇದ್ರು ಕ್ಯಾಚ್ ಮಾಡಿ. ಸುಮ್ಮನೆ ಕ್ಯಾಚ್ ಮಾಡ್ಕೊಂಡ್ ಬರಕ್ಕಾಗುತ್ತಾ? ನಿಮ್ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿಲ್ವಾ? ಕ್ಯಾಚ್ ದಿಸ್ ಅಂಡ್ ಕ್ಯಾಚ್ ಹಿಮ್. ನೀವೇನ್ರಿ ಒಪ್ಕೊಂಬರ ಕೇಳಿದ್ದು? ಎಸ್. ನಾನೇನಂತ ತಪ್ಪು ಮಾಡ್ದೆ? ತಪ್ಪಲ್ಲ, ಅಪರಾಧ, ಗ್ರೇಟ್ ಮಿಸ್ಟೇಕ್. ಏನ್ರಿ ನಿಮ್ ವೈಫ್ ಇರ್ಬೇಕೋ ಇಲ್ಲ ರೋಪಲ್ಲಿ ನೇತಾಡ್ಬೇಕೋ? ಯಾಕ್ರಿ ಈ ತರ ರೋಪ್ ಹಾಕ್ತಾ ಇದೀರಾ? ನಿಮ್ಮ ದರಿದ್ರ ಫೋಟೋ ಪೇಪರ್ ನಲ್ಲಿ ಬಂದಿದೆ. ಜಸ್ಟ್ ಸೀ ಇಟ್. ನಂದೇ ಫೋಟೋ. ನನ್ನ ನೋವನ್ನ ಅರ್ಥ ಮಾಡ್ಕೊಂಡಿರೋ ಆ ಪುಣ್ಯಾತ್ಮ ಯಾರಪ್ಪ? ಇದು ನನ್ನ ಎಗೇನೆಸ್ಟ್ ಕಾಮೇಶ್ವರಿ ಕೊಟ್ಟಿರೋ ಸ್ಟೇಟ್ಮೆಂಟ್. ಹೋಗಿ ಹೋಗಿ ಆ ಕಾಮೇಶ್ವರಿ ಹತ್ರ ಇಲ್ಲದೆಲ್ಲ ಹೇಳಿ ನನ್ ಮನ ಯಾಕ್ರಿ ಕಳಿತೀರಾ? ನನ್ಗೆ ಏನು ಗೊತ್ತಿಲ್ಲಪ್ಪ. ಏನು ನೀವ್ ಆ ಕಾಮೇಶ್ವರಿ ಮನೆಗೆ ಹೋಗಿದ್ರೋ ಇಲ್ವೋ? ಅದು ಹೋಗಿದ್ದೆ. ಅವರು ನಿಮ್ಮನ್ನ ಒಂದು ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ. ಯಾಕ್ರಿ ಯಾಕ್ರಿ ಸ್ಟೇಟ್ಮೆಂಟ್ ಕೊಟ್ರೆ? ಅದೇ ಹೇಳಿದ್ದಲ್ಲ, ನಿಮ್ಮನ್ನ ಒಂದು ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು ಅಂತ. ಒಂದು ಸ್ಟೇಟ್ಮೆಂಟ್ ಕೊಡಿ ಅಂದ್ರು, ಅದಕ್ಕೆ ಕೊಟ್ಟೆ. ನನ್ನ ಸ್ಟೇಟ್ಮೆಂಟ್ನ ಅವರು ಪೇಪರ್ನಲ್ಲಿ ಹಾಕ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಇಮಿಡಿಯೇಟ್ ಆಗಿ ಕಾಮೇಶ್ವರಿ ಮನೆಗೆ ಹೋಗಿ ಯಾಕೆ ಹೀಗೆ ಮಾಡ್ದೆ ಅಂತ ಕೌಂಟರ್ ಸ್ಟೇಟ್ಮೆಂಟ್ ತಗೊಂಡ್ ಬನ್ನಿ. ಕಾಮೇಶ್ವರಿ ಅವರೇ, ಕಾಮೇಶ್ವರಿ ಅವರೇ, ಕಾಮೇಶ್ವರಿ ಅವರೇ. ರಾಜ ಮುದ್ದು ರಾಜ
ಮಾಕಕ್ಕೂ ಅದೇ ಅನ್ನೋದು ಹುಟ್ಟೋದು. ಇದನ್ನ ಪೇಪರ್ ಅಲ್ಲಿ ಹಾಕೋ ವಿಷಯನೇನ್ರಿ? ಆ ಪೇಪರ್ನ ನೋಡಿ ನನ್ನ ಹೆಂಡತಿ ಎಷ್ಟು ಸಿಟ್ ಮಾಡ್ಕೊಂಡಿದ್ದಾರೆ ಗೊತ್ತೇನ್ರಿ? ಇರೋ ವಿಷಯನೇ ತಾನೇ ಅಂತ ನೀವಾಗ ಹೇಳ್ಬೇಕಾಗಿತ್ತು. ಆ ಸ್ಟೇಟ್ಮೆಂಟ್ ಇಂದ ಮನೇಲಿ ನನಗೆ ತುಂಬಾ ತೊಂದರೆ ಆಗ್ತಾ ಇದೆ. ನಮ್ಮಿಬ್ರು ಒಂದು ಮಾಡ್ತೀನಿ ಅಂತ ಹೇಳಿ ದೂರ ಮಾಡ್ಬಿಟ್ರಲ್ರಿ. ಆ ಮನೆಯಲ್ಲಿ ಉಳಿಯೋದೇ ಕಷ್ಟ ಆಗ್ಬಿಟ್ಟಿದೆ. ಇನ್ನು ಪ್ರೀತಿ ಎಲ್ಲಿಂದ ಬರುತ್ತೆ ರೀ? ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಾ? ನಾನು ಇನ್ನೂ ಒಂದು ಐಡಿಯಾ ಕೊಡ್ತೀನಿ. ನಿಮ್ ಹೆಂಡತಿಗೆ ಈಗ ಸಿಕ್ಕಾಪಟ್ಟೆ ಕೋಪ ಬಂದಿದೆ ಅಲ್ಲ? ಭಯಂಕರವಾದ ಕೋಪ ಬಂದಿದೆ. ಹಾಗಾದ್ರೆ ಒಂದೆರಡು ದಿನ ಮಟ್ಟಿಗೆ ಊರಿಂದ ಎಸ್ಕೇಪ್ ಆಗ್ಬಿಡಿ. ಇದರಿಂದ ಬೇರೇನು ತೊಂದರೆ ಆಗಲ್ಲ ತಾನೆ? ನೋಡಿ, ಕೆಲವು ಸಮಸ್ಯೆಗಳಿಗೆ ಸಮಯನೇ ಮುಲಾಮು. ಹಾಗಾದ್ರೆ ಒಂದೆರಡು ದಿನದ ಮಟ್ಟಿಗೆ ಕುಂದಾಪುರಕ್ಕೆ ಹಾರ್ಬಿಡ್ತೀನಿ. ನನಗೂ ಮರವಂತೆ ಬೀಚ್ ಅಂದ್ರೆ ತುಂಬಾ ಇಷ್ಟ. ನಾನು ಬರಲ್ಲ. ಚಾರ್ಜರ್ಗೆ ಅಣ್ಣಯ್ಯ ಬೆಳಗ್ಗೆಯಿಂದ ಪತ್ತೆನೇ ಇಲ್ಲ. ನಾನು ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ, ತೆಗಿತಾನೆ ಇಲ್ಲ. ಎಲ್ಲಿ ಹೋಗಿರ್ಬೋದು? ಅಣ್ಣಯ್ಯ ಫ್ರೆಂಡ್ಸ್ ಮನೆಗೆಲ್ಲ ಕಾಲ್ ಮಾಡಿ ಕೇಳ್ದೆ, ಎಲ್ಲೂ ಹೋಗಿಲ್ವಂತೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಚಾರ್ಜರ್ಗೆ. ಪಲ್ಲು ಪದ್ದು ಬಿಟ್ಲ ಹೋಗಿದಾರಲ್ವಾ, ಹುಡ್ಕೊಂಡ್ ಬರ್ತಾರೆ. ವಿಟ್ಲ, ದೋಸೆ ತುಂಬಾ ಚೆನ್ನಾಗಿತ್ತಲ್ವನಾ? ಹೊಸ ಹೋಟ್ಲುಗಳಲ್ಲಿ ಜನ ಜಾಸ್ತಿ ಬರ್ಲಿ ಅಂತ ಮೊದಲನೇ ತಿಂಗಳು ದೋಸೆನ ಸಖತ್ತಾಗಿ ಹಾಕ್ತಾರೆ. ಇದ್ದೇ ಇದ್ದಿಲ್ಲ ಹಳೆ ಹಿಟ್ಟು ಹಳಸಿ ಚಟ್ನಿ. ಪದ್ದು ಬಿಟ್ಲ ಹಬ್ಬಿನ ಹುಡ್ಕೊಂಡ್ ಬನ್ನಿ ಅಂತ ಕಳ್ಸಿದ್ರೆ ಮಸಾಲೆ ದೋಸೆ ಬಗ್ಗೆ ಟಾಕ್ ಮಾಡ್ತಾ ಇದೀರಾ? ಎಷ್ಟು ಅಂತ ಹುಡ್ಕೋದು ಜಾಜಿ ಅವ್ರೆ? ಹುಡ್ಕಿ ಸಾಕಾಗೋಯ್ತು. ಕಾಮೇಶ್ವರಿ ಮನೆಗೂ ಹೋಗಿದ್ವಿ, ಅಲ್ಲೂ ಯಾರಿರ್ಲಿಲ್ಲ. ನಿಮ್ಗೊಂದು ವಿಷಯ ಗೊತ್ತಾ? ಕಾಮೇಶ್ವರಿ ಮನೆ ಬಾಗಿಲು ಬೀಗ ಹಾಕಿತ್ತು. ಹಬ್ಬಿ ಕಾಮೇಶ್ವರಿ ಜೊತೆ ಓಡ್ ಹೋದ್ರ? ಪಕ್ಕದ ಮನೆಯವ್ರನ್ನ ಕೇಳಿದ್ವಿ, ಅವ್ರು ಓಡೋಗ್ಲಿಲ್ವಂತೆ, ಆಟೋಲ್ಲದ್ರಂತೆ. ಶಭಾಷ್ ಮಗನೇ ಶಭಾಷ್. ನೀನು ಎಲ್ಲಾದರೂ ಏನು, ಎಂತಾದರೂ ಏನು, ನಮ್ಮ ಗಂಡುಗಲಿ ವಂಶಕ್ಕೆ ಒಂದು ಆಲತಿನಾದರೂ ಕೊಡು, ಕಿರುತಿನಾದರೂ ಕೊಡು. ಅತ್ತೆ, ವಾಟ್ ಆರ್ ಯು ಟಾಕಿಂಗ್ ನಾನ್ ಸೆನ್ಸ್? ಇದು ವಂಶಕ್ಕೆ ಕೀರ್ತಿ ತರೋಂತ ವಿಷಯನ? ಕಾಮೇಶ್ವರಿ ನನ್ ಎನಿಮಿ, ಅವಳ ಜೊತೆ ನಿಮ್ ಮಗ ಓಡ್ ಹೋಗಿದ್ದಾರೆ. ಈ ವಿಷಯ ಕೇಳಿ ಸಂತೋಷ ಪಡ್ತಾ ಇದ್ರಲ್ಲ, ನಿಮ್ ಸ್ವಲ್ಪ ಶೇಮ್ ಆಗಲ್ವಾ? ನೀನು ನನ್ನ ಮಗನ ಜೊತೆ ನೆಟ್ಟ ಸಂಸಾರ ಮಾಡ್ಕೊಂಡಿದ್ದಿದ್ರೆ ಅವನ್ ಯಾಕ ಕಾಮೇಶ್ವರಿ ಜೊತೆ ಓಡ್ ಹಾಕ್ತಿದ್ದ? ನಾನ್ ಈ ವಿಷಯನ ಇಲ್ಲಿಗೆ ಬಿಡಲ್ಲ. ಆ ಕಾಮೇಶ್ವರಿ ನನ್ನ ಹಬಿನ ಹಾರ್ಸ್ಕೊಂಡು ಹೋಗಿದ್ದಾಳೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಪಟ್ಟಣವೇ ನಾಡಿನ ಹಕ್ಕರೆಯ ಈ ಇನ್ಸ್ಪೆಕ್ಟರ್ ನಾಗಮಂಗಲ ನಾಗರಾಜ್ಗೆ ಹಗಲೊತ್ತು ಗುಂಡು ಹಾರಿಸೋದು ಗೊತ್ತು, ರಾತ್ರಿ ಹೊತ್ತು ಗುಂಡು ಹಾಕೊಂಡು ಗುಂಡಾಗಿರಿ ಮಾಡೋ ಗುಂಡಗಳನ್ನ ಹಿಡಿಯೋದು ಗೊತ್ತು. ನಮ್ಮ ಸಾಹೇಬರು ಕೈಗೆ ಸಿಕ್ಕಿದ್ರೆ ಮಾತ್ರ. ಸರಿಯಾದ ಟೈಮಿಗೆ ಬಂದ್ರಿ ಇನ್ಸ್ಪೆಕ್ಟರ್. ನಾನ್ ನಿಮ್ ಹತ್ರ ಕಂಪ್ಲೇಂಟ್ ಕೊಡ್ಬೇಕು. ನಮ್ಮ ಸಾಹೇಬರು ಬಂದಿರೋದು ನೀವು ಕೊಡೋ ಕಂಪ್ಲೇಂಟ್ ಅಂತ ತಗೊಳ್ಳೋದಿಕ್ಕಲ್ಲ, ನಿಮ್ಮನ್ನ ಅರೆಸ್ಟ್ ಮಾಡೋದಿಕ್ಕೆ. ಏನ್ ಹೇಳ್ತಾ ಇದ್ದೀರಾ ಇನ್ಸ್ಪೆಕ್ಟರ್? ಕಾಮೇಶ್ವರಿ ಅವರೇ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಾಮೇಶ್ವರಿ ನನ್ನ ಹಬಿನ ಬುಕ್ ಮಾಡ್ಕೊಂಡು ಇಲ್ಲದ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡ್ತಿದ್ದಾಳೆ. ಕಾಮೇಶ್ವರಿ ಅವರೇ ಬೇರೆ ತರ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ. ಏನಂತ? ನೀವು ನಿಮ್ ಗಂಡನ್ಗೆ ಚಿತ್ರಹಿಂಸೆ ಕೊಡ್ತಾ ಇದ್ರಿ. ಆ ಚಿತ್ರಹಿಂಸೆನೆ ತಾಳ್ನಾಡ್ದಲೇ ಪಾಂಡುರಂಗ್ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಆತ್ಮನ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ಅಲ್ಲಿ ಇದೆ. ಅಲ್ಲ ಇನ್ಸ್ಪೆಕ್ಟರ್, ಇದ್ರಲ್ಲಿ ನನ್ ಮಿಸ್ಟೇಕ್ ಏನಿದೆ? ಪಾಂಡುರಂಗ್ ಅವರ ಹೃದಯ ಮತ್ತು ಆತ್ಮನ ನೀವು ನಿಮ್ಮ ಹತ್ರ ಇಟ್ಕೋಬೇಕಾಗಿತ್ತು. ಯಾಕೆ ಅಂದ್ರೆ ಅವರು ನಿಮ್ಮ ಸ್ವಂತ ಗಂಡ. ನೀವು ಬ್ಯಾಡಿ ಇದ್ರಿ, ಅವರು ಸಾಯೋದಕ್ಕೆ ಶಾರ್ಟ್ ಕಟ್ ರೂಟ ಹುಡಿಕೊಂಡ್ರು. ಸರ್, ಈ ತರ ಟಾರ್ಚರ್ ಕೊಟ್ರೆ ಯಾವ ಗಂಡ ತಾನೇ ಇರ್ತಾರೆ? ಆದ್ರೆ ನನ್ನ ಹಬಿ ಹೋಗಿರೋದು ಆ ಮಾಡ್ಕಾತಿ ಮನೆಗೆ. ಆ ಕಾಮೇಶ್ವರಿ ನನ್ನ ಹಬಿನ ಹೈಡ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಇನ್ಸ್ಪೆಕ್ಟರ್, ನೀವೊಂದ್ ಕೆಲಸ ಮಾಡಿ, ಆ ಕಾಮೇಶ್ವರಿನ ಅರೆಸ್ಟ್ ಮಾಡಿ ಚೆನ್ನಾಗಿ ಬೀಟ್ ಮಾಡಿ ಬಾಯ್ ಬಿಡ್ತಾಳೆ. ಮತ್ತು ನಮ್ಗೆ ಅದೇ ಅನುಮಾನ ಇತ್ತು, ಕಾಮೇಶ್ವರ ಅವರೇ ಪಾಂಡುರಂಗ್ ಅವ್ರನ್ನ ಯಾಕೆ ಬಚ್ಚಿಟ್ಟಿರಬಾರ್ದು ಅಂತ. ಆದ್ರೆ ಪಾಂಡುರಂಗ್ ಅವರೇ ತಮ್ಮ ಗೋಳಿನ ಕಥೆನ ಗುಳೋ ಅಂತ ತೋಡ್ಕೊಂಡಿರೋ ವಿಡಿಯೋ ಟೇಪ್ ನ ಕಾಮೇಶ್ವರಿ ಅವರೇ ತೋರ್ಸಿದ್ರಲ್ಲ. ಅದನ್ನ ನೋಡಿ ಇಂಥ ತಾಟಕಿಗೆ ಗಂಡ ಆಗಿರ್ಲೇಬಾರ್ದು ಅಂತ ನಮ್ ಸಾಹೇಬರು ಕೊಳೋ ಅಂತ ಹತ್ಬಿಟ್ರು. ಮದುವೆ ಆದ್ಮೇಲೆ ಪಾಂಡುರಂಗ್ ಅವರು ಎಷ್ಟೆಷ್ಟು ದುಃಖನ ಅನುಭವಿಸಿದೀನಿ ಅಂತ ಹೇಳ್ಕೊಂಡು ಗುಳೋ ಅಂತ ಹತ್ಬಿಟ್ಟಿದಾರಮ್ಮ. ಟೇಪ್ ಎಲ್ಲ ಒತ್ತಿ ಆಗ್ಬಿಟ್ಟಿದೆ. My God! ನಾನ್ ಟಾರ್ಚರ್ ಕೊಟ್ಟಿದ್ದೀನಿ ಅಂತ ಹಬಿನೇ ಹೇಳ್ಕೊಂಡಿದಾರ? ಪ್ರಪಂಚನೇ ಹೇಳ್ತಿದ್ಯಮ್ಮ. ಬ್ರೇಕ್ ಟೈಮಲ್ಲಿ ಆಡಿಯನ್ಸ್ ಮಾತಾಡ್ಕೊಂತಿದ್ದಾರೆ. ಟೇಪ್ ನ ಹೆಡ್ ಆಫೀಸಿಗೆ ಕಳಿಸಿದೀವಿ, ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡ್ ಬಂದಿದೀವಿ ನೋಡಿ ಅಮ್ಮ. ಕಾಮೇಶ್ವರಿ ಅವರೇ, ಜಾಗಿ ಅವ್ರ ಕಾಟ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಹೊರಕೆ ಹಿಡ್ಕೊಂಡು 24 ಗಂಟೆನು ಊರಿಗೆ ಹುಟ್ಟೋದು, ರಸ್ತೆ ಹುಟ್ಟೋದು ಮಾಡ್ತಾ ಇದ್ರೆ ನನ್ನ ಬದುಕನ್ನ ಯಾರೀ ನೋಡ್ತಾರೆ? ಬೆಡ್ರೂಮಿಗೆ ಹಾಕಿರೋನು ಅಡ್ಮಿಷನ್ ಬೋರ್ಡ್ ತೆಗ್ದೇ ಇಲ್ಲ, ಹೊತ್ತು ಬಂದು ಕಾಫಿ ಕೊಟ್ಟಿಲ್ಲ. ಮದುವೆ ಆದಾಗಿಂದ ಇಲ್ಲಿವರೆಗೂ ನನ್ನ ಹೆಂಡತಿ ಕಡೆಯಿಂದ ನನಗೆ ಒಂದು ಉಮ್ಮ ಇಲ್ಲ, ಒಂದು ಚುಮ್ಮ ಇಲ್ಲ, ಮುತ್ತ ಇಲ್ಲ, ತುತ್ತ ಇಲ್ಲ, ಒಂದು ಡಿಂಗೊಡಂಗಿಲ್ಲ. ಡಿಂಗೊಡಂಗ ಮನೆ ಹಾಳಾಗಿ ಹೋಗ್ಲಿ, ಒಂದು ಟೊಯ್ ಕುಡುಮಿಲ್ಲ ಇಲ್ಲ ಅಂತೀನಿ. ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಹೆಂಡತಿ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲ. ಸಾಕಾಗೋಗಿದೆ ಜೀವನ. ನನ್ನ ಹೆಂಡತಿ ಈ ತರ ಟಾರ್ಚರ್ ಕೊಡ್ತಾರೆ ಅಂತ ಗೊತ್ತಿದ್ರೆ
ನಾನು ಮದುವೆನೇ ಆಗ್ತಿರ್ಲಿಲ್ಲ. ಇದು ಶಾಂಪಲ್ಲು. ನಿಮ್ಗೆ ಪೂರ್ತಿ ನೋಡೋ ತಾಳ್ಮೆ ಇದೆ ಅಂತಂದ್ರೆ ನರ್ತಕಿ ಥಿಯೇಟರ್ನ ಬುಕ್ ಮಾಡಿ ದೊಡ್ಡದಾಗಿ ರಿಲೀಸ್ ಮಾಡಿಸ್ಬಿಡ್ತೀವಿ. ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇದರಲ್ಲಿ ಕಾಮೇಶ್ವರಿ ಅವ್ರದ್ದು ಏನು ತಪ್ಪಿಲ್ಲ. ಅವ್ರನ್ನ ನಾವೇನು ಕ್ವಶನ್ ಮಾಡೋ ಹಾಗೆ ಇಲ್ಲ. ಏನೇ ಎನ್ಕ್ವೈರಿ ಮಾಡೋದಿದ್ರು ನಿಮ್ಮನ್ನ ಎನ್ಕ್ವೈರಿ ಮಾಡಬೇಕು. ಮೇಡಮ್, ಈಗ ನೀವಾಗೆ ನೀವು ನಮ್ಮ ಜೊತೆ ಬರ್ತೀರಾ ಇಲ್ಲ ಲೇಡಿ ಕಾನ್ಸ್ಟೇಬಲ್ ನ ಕರ್ಕೊಂಬಂದು ತರ ಅಂತ ಹೇಳ್ಕೊಂಡು ಹೋಗ್ಬೇಕು? ಇನ್ನೊಂದು 3 days ಟೈಮ್ ಕೊಡಿ. ಅಷ್ಟರಲ್ಲಿ ಎಲ್ಲಾ ಡೀಟೇಲ್ಸ್ ಕಲೆಕ್ಟ್ ಮಾಡಿ ನಿಮಗೆ ಕೊಟ್ಟು ನಾನು ಏನು ತಪ್ಪು ಮಾಡಿಲ್ಲ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ನಾನು ಇದುವರೆಗೂ ಯಾರಿಗೂ ಟೈಮೇ ಕೊಟ್ಟಿಲ್ಲ. ನಮ್ಮ ಸಾಹೇಬ್ರ ಹೆಂಡತಿಗೂ ಕೂಡ ನಿಮಗೋಸ್ಕರ 3 ದಿವಸ ಟೈಮ್ ಕೊಡ್ತಾ ಇದ್ದೀನಿ. ಅಷ್ಟರಲ್ಲಿ ಪಾಂಡುರಂಗ ಎಲ್ಲವರೆಂತ ಪತ್ತೆ ಆಗಬೇಕು. ಅವರು ಬದುಕಿದ್ದಾರೆ ಅಂತ ಕನ್ಫರ್ಮ್ ಆಗ್ಬೇಕು. ಅಷ್ಟರಲ್ಲಿ ಪಾಂಡುರಂಗ ಅವರು ಎಲ್ಲವರೆಂತ ಪತ್ತೆ ಆಗಬೇಕು. ಅವರು ಬದುಕಿದ್ದಾರೆ ಅಂತ ಕನ್ಫರ್ಮ್ ಆಗ್ಬೇಕು. ಕಾಮೇಶ್ವರಿನ ಸ್ಟೇಷನ್ ಕರೆಸಿ ಸಂತೈಸಿ ಕೊಡ್ಬೇಕು. ಸರ್, ಕಾಫಿ ಇಲ್ಲೇ ಕುಡಿಯೋನು, ಆಚೆ ಕಡೆ ಹೋಗಿ ನಮ್ಮ ದುಡ್ಡಲ್ಲೇ ಕುಡಿಯೋನು. ಗಂಡನಿಗೆ ಕಾಫಿ ಕೊಡದೆ ಇರೋರು ನಮ್ಗೇನ್ ಕೊಟ್ಟರು? ಸಾರಪ್ಪನ ಜುಟ್ಟು ನಡೆಯೋ. ಪೊಲೀಸ್ನಲ್ಲೂ ಉಗಿಯೋ ಹಾಗಾಯ್ತು. ನಿಂದು ಒಂದು ಜನ್ಮನ. ಛಿ 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 ಛಿ. ಹಲೋ, ದಿಸ್ ಇಸ್ ಜಾಜಿ ಜಂಬಲ್ದಿನ್ನಿ. ಇಲ್ಲ ರೀ, ನಾನು ನನ್ನ ಹಬಿನ ಸಾಯಿಸೋದಕ್ಕೆ ಟ್ರೈ ಮಾಡಿಲ್ಲ. ಇದೆಲ್ಲ ಫೇಕ್ ನ್ಯೂಸು. ಅಲ್ಲ ರೀ, ನನ್ನ ಹಬಿನ ನಾನು ಯಾಕೆ ಸಾಯಿಸ್ಲಿ? ಇಡ್ರಿ ಫೋನು. ಬೇಡ ಬಿಡಿ, ನಾನು ಇಡ್ತೀನಿ. ಮೈ ಗಾಡ್, ಇವ್ರುಗಳಿಗೆಲ್ಲ ನಮ್ಮ ಮನೆ ನಂಬರ್ ಹೇಗೆ ಸಿಗುತ್ತೆ ಅಂತಾನೆ ಗೊತ್ತಾಗ್ತಿಲ್ಲ. ಛೇ, ಈ ಸಲ ಟೆಲಿಫೋನ್ ಡೈರೆಕ್ಟ್ ಇಂದ ನಮ್ಮ ಮನೆ ನಂಬರ್ನೇ ತೆಗೆಸ್ಬಿಡ್ಬೇಕು. ಜಾಜಿ, ಪಾಂಡುರಂಗ ಅಂತ ಒಳ್ಳೆ ಗಂಡ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ನನ್ಗಂತ ಗಂಡ ಸಿಗ್ಲಿಲ್ಲ ಅಂತ ಕೊರಗಿ ನೋಡಿ ನಾನು ಎಷ್ಟು ಸಣ್ಣ ಆಗೋಗಿದ್ದೀನಿ ಅಂತ. ಅಂತ ಗಂಡನ ನೀನು ಉಳಿಸ್ಕೊಂಡಿಲ್ವಲೆ, ನೀನು ಒಂದು ಹೆಣ್ಣ. ಅವ್ರು ಇಲ್ಲೇ ಎಲ್ಲೋ ಹೋಗಿದ್ದಾರೆ. ಇಲ್ಲೇ ಎಲ್ಲ ಹೋಗಿದ್ರೆ ಕರ್ಸಿ ನೋಡೋಣ. ಜಸ್ಟ್ ವೇಟ್. ವಿಟ್ಲ ಎಷ್ಟು ಅಂತ ಹುಡ್ಕೋದು? ಹೋಗ್ಲಿ, ಒಂದು ಫೋನ್ ಆದ್ರೂ ಮಾಡೋ. ಅವಾಗಿಂದ 10 ಸತಿ ಫೋನ್ ಮಾಡಿದ್ದೀನಿ ಕಣ. ಲಾಸ್ಟ್ ಟೈಮ್ ಫೋನ್ ಮಾಡ್ತೀನಿ ಅಷ್ಟೇ. ಇಲ್ಲ, ಎಲ್ಲೋ ರಿಂಗ್ ಆಗ್ತಾ ಇದೆ. ಪಾಂಡುರಂಗ, ಇನ್ನು ನಿನ್ನ ಆಟ ನಮ್ಮ ಹತ್ರ ನಡೆಯೋದಿಲ್ಲ. ಬಿಟ್ಲ ತಕೊಳ್ಳ. ನಂಗೇನು ಗೊತ್ತಿಲ್ಲ. ಹಾಬಿ, ನೀವ್ ಆ ಕಾಮೇಶ್ವರಿ ಮನೆಗೆ ಹೋಗಿ ನನ್ನ ವಿರುದ್ಧನೇ ಕಂಪ್ಲೇಂಟ್ ಕೊಡೋ ಹಾಗೆ ಮಾಡ್ಬಿಟ್ಟು ಬಂದಿದ್ದೀರಾ. ಪೊಲೀಸ್ನವರು ವಿಡಿಯೋ ತೋರಿಸಿದ್ದಾರೆ. ಆ ವಿಡಿಯೋ ಎಲ್ಲ ಕಡೆ ಹರಿದಾಡ್ತಿದ್ಯಂತೆ. ಯಾಕ್ರಿ ಹೀಗ್ ಮಾಡಿದ್ರಿ? ಕಾಮೇಶ್ವರಿ ಏನ್ ಕೇಳಿದ್ರು, ನಾನು ಏನ್ ಹೇಳಿದ್ದು ಒಂದು ಗೊತ್ತಿಲ್ಲ. ಕಾಮೇಶ್ವರಿ ಮುಖ ನೋಡಿದ್ರು ಸಾಕು ಎಂತವ್ರು ಮಾಡಾಕ್ತಾರ್ರಿ. ನಿಮ್ಮನ್ನ ನೋಡಿ ನಂಗೆ ತುಂಬಾ ಖುಷಿ ಆಗೋಯ್ತು. ಅಯ್ಯೋ, ಖುಷಿ ಆಗೋರ್ಗೆ ಆಗ್ತಾ ಇಲ್ವೇ? ಪಾಂಡುರಂಗ ಅವರೇ, ಹೇಗಿದ್ದೀರಾ? ಆಕಾಶ ನೋಡೋದನ್ನೇ ಮರ್ತ್ಬಿಟ್ಟಿದ್ದೀನಿ. ಆಕಾಶದ ಮೇಲೆ ಯಾಕೆ ಕೋಪ? ಆಕಾಶ ನೋಡಿದ್ರೆ ಮೂನ್ ನೆನಪಾಗತ್ತೆ. ಮೂನ್ ನೋಡಿದ್ರೆ ಹನಿಮೂನ್ ಆಸೆ ಆಗತ್ತೆ. ಅದಕ್ಕೆ ಮದುವೆನೇ ಆಗಿಲ್ಲ ಅಂತ ನೆಲ ನೋಡ್ಕೊಂಡೇ ಇರ್ತೀನಿ. ನೆಲ ನೋಡ್ಕೊಂಡಿದ್ರೆ ಏನ್ ಪ್ರಯೋಜನ? 3 ಅಡಿ 6 ಅಡಿ ಜಾಗ ಸಿಗುತ್ತೇನೋ ಅಂತ ಕಾಯ್ತಾ ಇದ್ದೀನಿ. ಇಂಥ ಪರಿಸ್ಥಿತಿ ಯಾವ ಗಂಡಸ್ಗೂ ಬರಬಾರ್ದು. ನೋಡಿ, ನೀವಿಬ್ರು ನಮ್ಮ ಮಹಿಳಾ ಸಂಘದ ಮೆಂಬರ್ಸ್ ಅಷ್ಟೇ. ನನ್ನ ಪರ್ಸನಲ್ ಟಾಪಿಕ್ ಅಲ್ಲಿ ಇಂಟರ್ಫಿಯರ್ ಆಗಕ್ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ನಾಳೆ ಸಂಘಕ್ಕೆ ಬಂದು ಮೀಟ್ ಮಾಡ್ತೀನಿ. ಸೊ ಪ್ಲೀಸ್ ಜಾಜಿ, ಐ ಸೆಡ್ ಗೆಟ್ ಔಟ್. ನಾಯಿ ಬಾಲಕ್ಕೆ ತಪ್ಪೆ ಕಟ್ಟಿದ್ರೆ ನೆಟ್ಟಗಾಯ್ತದೇನು? ಪಾಂಡುರಂಗ ಅವರೇ, ಬಿಡುವಾದ್ರೆ ನಮ್ಮ ಮನೆ ಕಡೆ ಬಂದು ಹೋಗಿ. ಬರ್ಲ? ಹೋಗ್ರಿ. ಪದ್ದು ಬಿಟ್ಲ, ಇಮಿಡಿಯೇಟ್ ಆಗಿ ಆ ಕಾಮೇಶ್ವರಿ ಮನೆಗೆ ಹೋಗಿ ಅಲ್ಲಿ ಏನ್ ನಡೆಯುತ್ತೆ ಅಂತ ತಿಳ್ಕೊಂಡು ಬಂದು ನನಗೆ ವರದಿ ಒಪ್ಪಿಸ್ಬೇಕು. ಸುಮ್ಮನೆ ವರದಿ ಒಪ್ಪು ಜಾಯಮಾನ ನಮ್ದಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ನಿಮ್ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿಲ್ವಾ? ಫೋನ್ ಕೆಳಗಡೆ ಇಟ್ಟಿದ್ದೀನಿ, ತಗೊಂಡ್ ಸಾಯ್. ಪಾಂಡುರಂಗ ಅವರು ತುಂಬಾ ಒಳ್ಳೆಯವರು. ಈಗ ಅವ್ರ ಮನೇಲಿ ದೊಡ್ಡ ಜಗಳ ಆಗ್ತಿದೆ. ಆಗ್ಲಿ ಬಿಡಿ, ಏನ್ ಮಾಡಕ್ಕಾಗತ್ತೆ? ಅಯ್ಯೋ ಕಾಮೇಶ್ವರಿ ಅವರೇ, ಏನ್ ನಿಮ್ ಉದ್ದೇಶ? ಅದನ್ನಾದ್ರೂ ಹೇಳಿಪ್ಪ. ನೋಡಿ, ಪಾಂಡುರಂಗ ಅವರು ಜಾಜಿ ಅವ್ರನ್ನ ಮದ್ವೆ ಆದ್ಮೇಲೆ ಸ್ವಲ್ಪನಾದ್ರೂ ಸುಖ ಕಂಡಿದಾರ? ಇವತ್ತಲ್ಲ ನಾಳೆ ಸರಿ ಹೋಗ್ಬಹುದು. ಸಾಧ್ಯನೇ ಇಲ್ಲ. 5 ವರ್ಷದಲ್ಲಿ ಆಗದೆ ಇರೋದು ಇನ್ ಮುಂದೆ ಆಗತ್ತಾ? ಏನೇ ಆಗಲಿ, ಜಾಜಿ ಪಾಂಡುರಂಗನ ಜೊತೆ ಮಿಕ್ಸ್ ಆಗಲ್ಲ, ಸಂಸಾರ ಮಾಡಲ್ಲ ಅನ್ನೋದು ನನಗೆ ಕನ್ಫರ್ಮ್ ಆಗೋಯ್ತು. ಇದಕ್ಕೆ ನೀವೇನ್ ಮಾಡಿದ್ರಿ? ಇದನ್ನೇ ಮುಂದೆ ಇಟ್ಕೊಂಡು ದೊಡ್ಡ ಜಗಳ ಮಾಡಿಸಿದೀನಿ. ನೋಡೋಣ ಡೈವರ್ಸ್ ವರ್ಗ್ ಹೋಗುತ್ತಾ ಅಂತ ಕಾಯ್ತಾ ಇದ್ದೆ. ಒಂದ್ ವೇಳೆ ಡೈವರ್ಸ್ ಆಗ್ಬಿಟ್ರೆ? ನಾನು ಮತ್ತೆ ಪಾಂಡುರಂಗ ಮದುವೆ ಮಾಡ್ಕೊಂಡು ಸುಖವಾಗಿರ್ಬಹುದಲ್ವಾ? ಅಂದ್ರೆ ಕಾಂಟ್ರವರ್ಸಿ ಮಾಡ್ಸಿರೋದೇ ಈ ಉದ್ದೇಶಕ್ಕೋಸ್ಕರ. ಇದರಲ್ಲಿ ನಿಮ್ ಸ್ವಾರ್ಥನೂ ಇದೆ ಅಂತ ಆಯ್ತು. ನೀವೇನಾದ್ರೂ ಅನ್ಕೊಳ್ಳಿ, ಒಟ್ನಲ್ಲಿ ಪಾಂಡುರಂಗ ನನಗೆ ಬೇಕು. ಪಾಂಡುರಂಗ ಅವ್ರದ್ದು ಮಗುವಿನ ಮನಸ್ಸು. ಆ ಜಾಜಿಗೋಸ್ಕರ ಪ್ರಾಣನೇ ಬಿಡ್ತಾರೆ. ನಿಮ್ಮನ್ನ ಜಾಜಿನೂ ಒಂದ್ ಮಾಡ್ತೀನಿ, ಒಂದ್ ಹೇಳಿಕೆ ಕೊಡಿ ಅಂತ ಹೇಳ್ದೆ ಅಷ್ಟೇ.
ಅದನ್ನೇ ನಾನು ಪೇಪರಲ್ಲಿ ದೊಡ್ಡದಾಗ ಹಾಕಿಸ್ದೆ. ಮೈ ಗಾಡ್, ಆ ಕಾಮೇಶ್ವರಿ ನನ್ನ ಸಂಸಾರಕ್ಕೆ ಬೆಂಕಿ ಹಚ್ಚಿ ಆ ಬೆಂಕಿಲಿ ತನ್ನ ಬೇಳೆನ ಬೇಯಿಸ್ಕೋಬೇಕು ಅನ್ಕೊಂಡಿದ್ದಾಳ. ನಿನ್ನ ಬೇಳೆನ ನೀನು ಬೇಯಿಸ್ಕೊಂಡಿದ್ದಿದ್ರೆ ಅವಳು ಯಾಕಮ್ಮ ತನ್ನ ಬೇಳೆನ ಬೇಯಿಸ್ಕೊಳಕ್ ಬರ್ತಾ ಇದ್ಲು? ಅವತ್ತಿಂದ ನಾನು ಬಡ್ಕೋತಾನೆ ಇದ್ದೀನಿ. ಯಜಮಾನ್ರೆ ನಾ ಅಳ್ಗಡೆ ಮನೆಗೆ ಕಳಿಸಿ ನಾನು ಅವ್ರನ್ನ ಸಾಕೋತೀನಿ ಅಂತ. ನೀವು ಅದಕ್ಕೂ ಒಪ್ಕೊಳ್ಳಲ್ಲ, ಇದಕ್ಕೂ ಒಪ್ಕೊಳ್ಳಲ್ಲ. ಸ್ವಲ್ಪ ಸುಮ್ಮನೆ ಮೊದಲು ಇವನ ಜಗಳ ಸೆಟ್ಲ್ ಆಗಲಿ. ನೋಡಿ ಅತ್ತೆ, ಆ ಕಾಮೇಶ್ವರಿ ನನ್ನ ಫ್ಯಾಮಿಲಿ ಮ್ಯಾಟರ್ ನಲ್ಲಿ ಇಂಟರ್ಫಿಯರ್ ಆಗ್ಬಾರ್ದು. ಆ ರೀತಿ ಅವಳಿಗೆ ಬುದ್ಧಿ ಹೇಳಿ. ಬುದ್ಧಿ ಹೇಳ್ಬೇಕಾಗಿರೋದು ಅವಳಗಲ್ಲ, ನಿನಗೆ. ಅವಳು ನನ್ನ ಮಗನ ಸಂಸಾರನ ಸರಿಪಡಿಸ್ತೀನಿ ಅಂತ ಚಾಲೆಂಜ್ ತಗೊಂಡಿದ್ದಾಳೆ. ಸಂಸಾರ ಸರಿಪಡಿಸೋದಕ್ಕೆ ಯಾಕೆ ದುಡ್ಡು ತಗೊಂಡಿರ್ಬಾರ್ದು? ಜಾಜಿ ಅವರೇ ಕರೆಕ್ಟ್ ಆಗಿ ಹೇಳಿದ್ರಿ. ನನಗೂ ಅನ್ಸುತ್ತೆ ಅವಳು ದುಡ್ಡು ತಗೊಂಡಿದ್ದಾಳೆ ಅಂತ. ಅವಳು ದುಡ್ಡು ತಗೊಂಡಿದ್ದನ್ನ ನೀನು ನೋಡಿದ್ಯೇನಪ್ಪ? ಆ ತರ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಪಲ್ಲು ಪಲ್ಲು, ಏನ್ ಜಾತಿಯಕ್ಕೆ? ಆ ಕಾಮೇಶ್ವರಿ ನನ್ನ ಮತ್ತೆ ಹಬಿನ ಒಂದು ಮಾಡ್ತೀನಿ ಅಂತ ಹಬಿ ಹತ್ರ 5 ಲಕ್ಷ ರೂಪಾಯಿ ತಗೊಂಡಿದ್ದಾಳೆ. ಮತ್ತೆ ಸುಮ್ಮನೆ ಇದರ ಜಾಜಿಯಕ್ಕೆ ಕಂಪ್ಲೇಂಟ್ ಕೊಡಿ. ನಾನು ಹಾಗೆ ಮಾಡ್ಬೇಕು ಅನ್ಕೊಂಡಿದೀನಿ. ಅವಳು ದುಡ್ಡು ತಗೊಂಡಿದ್ದಾಳೆ ಅಂತ ನಿನ್ ಸಾಕ್ಷಿ ಹೇಳ್ಬೇಕು. ಆದ್ರೆ ನಾನು ದುಡ್ಡು ತಗೊಂಡಿರೋದು ನೋಡೇ ಇಲ್ವಲ್ಲ. ನೀನ್ ಸಾಕ್ಷಿ ಹೇಳಿಲ್ಲ ಅಂದ್ರೆ ನಿಮ್ಮ ಅಣ್ಣಯ್ಯ ನಿನ್ ಕೈ ತಪ್ಪ ಹೋಗ್ತಾರೆ. ಆಮೇಲೆ ಸಿಗೋ ಅಸ್ತಿಗೂ ಕಲ್ಲು ಹಾಕ್ಬೇಕಾಗತ್ತೆ. ಜಾಜಿಯಕ್ಕೆ ನೀವು ಹೇಳ್ದಾಗೆ ಕೇಳ್ತೀನಿ. ಮೇಡಮ್, ನೀವೊಂದು ಹೇಳ್ತೀರಿ, ಆ ಕಾಮೇಶ್ವರಿ ಅವರು ಒಂದು ಹೇಳ್ತಾರೆ. ನಮ್ಗೆ ಒಂದು ಅರ್ಥನೇ ಆಯ್ತಾ ಇಲ್ಲ. ಸಾಹೇಬ್ರಿಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ. ಈ 2 ಜಡೆಗಳನ್ನ ಜಗಳ ಬಿಡಿಸೋದಕ್ಕೆ 4 ತಲೆ ಬ್ರಹ್ಮ ಬಂದ್ರು ಆಗಲ್ಲ ಅಂತಿದ್ರು. ನೋಡಿ ಇನ್ಸ್ಪೆಕ್ಟರ್, ನನ್ನ ಸಂಸಾರನ ಸರಿಪಡಿಸ್ತೀನಿ ಅಂತ ಆ ಕಾಮೇಶ್ವರಿ ಸುಳ್ಳು ಸ್ಟೇಟ್ಮೆಂಟ್ ತಗೊಂಡು ನನ್ನ ಹಬಿ ಹತ್ರ 5 ಲಕ್ಷ ರೂಪಾಯಿ ತಗೊಂಡಿದ್ದಾಳೆ. ಮೇಡಮ್, ಸತ್ಯತೆ ಏನು ಅಂತ ಗೊತ್ತಾಗ್ಬೇಕಾದ್ರೆ ಕಾಮೇಶ್ವರಿ ಅವ್ರನ್ನ ಇಲ್ಲಿಗೆ ಕರೆಸ್ತೀನಿ, ಮುಖಾಮುಖಿ ಮಾತಾಡ್ಬಿಡಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಪಾಂಡುರಂಗ ಅವರೇ, ಪಾಂಡುರಂಗ ಅವರೇ. ಈ ಕಾಮೇಶ್ವರಿ, ಇನ್ನೊಂದ್ಸಲಿ ನನ್ನ ಹಬಿ ಹೆಸರು ನಿನ್ ಬಾಯಲ್ಲಿ ಬರಬಾರ್ದು. ನಾನ್ ಸುಮ್ಮನೆ ಇರಲ್ಲ. ನಾನು ಪೊಲೀಸ್ನವ್ರು ಕರೆದ್ರು ಅಂತ ಬಂದಿದ್ದು, ನಿನ್ ಮುಖ ನೋಡಕ್ಕೆ ಅನ್ನಲ್ಲ. ನೋಡಿ ಕಾಮೇಶ್ವರಿ ಅವರೇ, ನೀವು ಮಹಿಳಾ ಸಂಘದ ಲೀಡ್ರು, ಅವರು ಸಹ ಮಹಿಳಾ ಸಂಘದ ಲೀಡ್ರು. ನಿಮ್ ಜಗಳದ ಬಗ್ಗೆ ನೀವೇ ಹೇಳ್ಬಿಡಿ. 5 ಲಕ್ಷ ಹಣ ಪಡೆದಿದ್ದ ಆರೋಪ ನಿಮ್ಮ ಮೇಲಿದೆ. ನೋಡಿ ಇನ್ಸ್ಪೆಕ್ಟರ್, ಪಾಂಡುರಂಗ ಅವ್ರ ಸಂಸಾರನ ಸರಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ವಿಡಿಯೋ ಮಾಡಿದ್ದೇನೋ ನಿಜ, ಆದ್ರೆ ದುಡ್ಡು ತಗೊಂಡಿದ್ದೀನಿ ಅನ್ನೋದು ಸುಳ್ಳು. ನಮ್ ಸಂಸಾರನ ಸೆಟ್ರೇಟ್ ಮಾಡ್ತೀನಿ ಅಂತ 5 ಲಕ್ಷ ರೂಪಾಯಿ ತಗೊಂಡಿರೋದಕ್ಕೆ ಪಲ್ಲುನೇ ಐ ವಿಟ್ನೆಸ್. ಅಲ್ಲೋರ್ನ ಒಂದ್ಸಲಿ ಕರೆದ್ಬಿಡಿ, ಕೇಳೋಣ. ಪಲ್ಲು ಪಲ್ಲು ಬಾಮ್ಮ ಇಲ್ಲಿ. ಕಾಮೇಶ್ವರಿ ಅವರು 5 ಲಕ್ಷ ರೂಪಾಯಿ ತಗೊಂಡಿದ್ದು ನಿಜನೇನಮ್ಮ? ಅರ್ಥ ಆಗಿಲ್ವಾ ಇನ್ಸ್ಪೆಕ್ಟರ್? ಮೌನಂ ಸಮ್ಮತಿ ಲಕ್ಷಣ. ಸುಳ್ಳು ಸಾಕ್ಷಿನ ಬೇರೆ ಕ್ರಿಯೇಟ್ ಮಾಡ್ತಿದ್ಯಾ? ಸರಿ, ನಾನು 5 ಲಕ್ಷ ರೂಪಾಯಿ ತಗೊಂಡಿದ್ದೀನಿ. ಏನೀಗ? ತಗೊಂಡಿರೋ ದುಡ್ಡನ್ನ ವಾಪಸ್ ಕೊಟ್ಟು ಇನ್ಯಾವತ್ತು ನನ್ನ ಹಬಿ ಸುದ್ದಿಗೆ ಬರಲ್ಲ ಅಂತ ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗ್ತಾ ಇರ್ಬೇಕು. ಇನ್ಸ್ಪೆಕ್ಟರ್, ನಿಮ್ಮ ಎದುರುಗಡೆನೆ ನಾನು ಒಂದು ಚಾಲೆಂಜ್ ಹಾಕ್ತೀನಿ. ತಗೊಳ್ಳಿ, 50 ಲಕ್ಷ ರೂಪಾಯಿ ಓಪನ್ ಚೆಕ್. ಜಾಜಿ ಮತ್ತೆ ಪಾಂಡುರಂಗ ಅವರು ಸುಖವಾಗಿದ್ದಾರೆ, ಸಂತೋಷವಾಗಿದ್ದಾರೆ, ಅವ್ರ ಸಂಸಾರ ಅನ್ಯೋನ್ಯವಾಗಿದೆ ಅನ್ನೋದನ್ನ ಅವ್ರು ಪ್ರೂವ್ ಮಾಡಿದ್ರೆ ಈ 50 ಲಕ್ಷ ರೂಪಾಯಿನ ನಾನು ಅವ್ರಿಗೆ ಕೊಡ್ತೀನಿ. ಇದಕ್ಕೇನಮ್ಮ ಹೇಳ್ತೀಯಾ? ನೀನ್ ಕೇಳಿದ್ದು 5 ಲಕ್ಷ, ಇವರು 50 ಲಕ್ಷ ಕೊಡ್ತಾ ಇದ್ದಾರೆ. ಯಾರಿಗುಂಟು ಯಾರಿಗಿಲ್ಲ, ಬಾಳೆಲ್ಲ ದೇವ್ದೆಲ್ಲ. ಓಕೆ ಓಕೆ, ನಾವು ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದೀವಿ ಅಂತ ಪ್ರೂವ್ ಮಾಡ್ತೀನಿ. 1 ವಾರ ಟೈಮ್ ಕೊಡ್ತೀನಿ. ನೀವಿಬ್ರು ಸುಖವಾಗಿದ್ರೆ ನನ್ಗಷ್ಟೇ ಸಾಕು. ಈ ಚೆಕ್ ನಿಮ್ಗೆ ಕೊಟ್ಬಿಡ್ತೀನಿ. ಯಾಕೆ ಕರ್ಕೊಂಡ್ಬನ್ನಿ ಅವ್ರೆ? ಕಾಮೇಶ್ವರಿ ಅವರು ನಿಮ್ಗೆ 50 ಲಕ್ಷ ರೂಪಾಯಿ ಕೊಡಕ್ಕೆ ರೆಡಿ ಇದ್ದಾರೆ. ನೀವ್ ಯಾಕೆ ನಿಮ್ ಗಂಡನ ಜೊತೆ ಅನ್ಯೋನ್ಯವಾಗಿರಬಾರದು? ಇಲ್ದೆ ಏನ್ ಇನ್ಸ್ಪೆಕ್ಟರ್, ನಾನು ನನ್ನ ಗಂಡನ ಜೊತೆ ಚೆನ್ನಾಗೇ ಇದ್ದೀನಿ. ಈ ಚಾಲೆಂಜ್ಗೆ ನಾನು ಒಪ್ಕೊಂಡಿದ್ದೀನಿ. ಹಾಗಾದ್ರೆ ಎಲ್ಲ ಕಡೆನೂ CC ಕ್ಯಾಮ್ರಾನ ಫಿಕ್ಸ್ ಮಾಡಿಸ್ತೀನಿ. ನಿಮ್ ಪ್ರೀತಿ ಏನು ಅಂತ ಜನಗಳಿಗೂ ಗೊತ್ತಾಗ್ಲಿ. ಗುಡ್ ಮಾರ್ನಿಂಗ್ ಹಬಿ. ನೀವೇ ನನ್ನ ಚೆಲುವ ರಾಜ, ನೀವೇ ನನ್ನ ಓಂಕಾರ, ನೀವೇ ನನ್ನ ಆನಂದ. ನೀವಿದ್ರೆ ಮಧು ಪ್ಲಸ್ ಚಂದ. ಏನ್ರಿ ಇದು? ಕಂಪ್ನಿ ಪಾರ್ಟ್ನರ್ಸ್ ಹೆಸರೆಲ್ಲ ಹೇಳ್ದಂಗಿದೆ. ಹಬಿ, ಕಾಫಿ ಕುಡೀರಿ ಹಬಿ. ಏನು CC ಕ್ಯಾಮ್ರಾ ಇದೆ ಅಂತನಾ? ಹಬಿ, ಯು ಆರ್ ಮೈ ಲವಿಂಗ್ ಹಬಿ. ಹಬಿ, ನಿಮ್ಮನ್ನ ಒಂದು ಕ್ಷಣ ನೋಡ್ಲಿಲ್ಲ ಅಂದ್ರು ನನ್ನ ಕೈ ಇರೋಕೆ ಆಗಲ್ಲ. ನೀವೇ ನನ್ನ ಹಸಿರು, ನೀವೇ ನನ್ನ ಉಸಿರು. ನೀವೇ ನನ್ನ ಬಸಿರು ಅಂತ ಯಾವಾಗ ಹೇಳ್ತೀರಾ? ಹಬಿ, ಅದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ, ಬಟ್ ನಾನ್ ರೆಡಿ ಆಗಿದ್ದೀನಿ. ನಾನು ರೆಡಿ ಆಗಿದ್ದೀನಿ, ಯಾವಾಗಂತ ಹೇಳ್ಬಿಡಿ. ಹೋಗಿಯಪ್ಪ, ನೀವ್ ಈ ತರ ಎಲ್ಲ ಮಾತಾಡಿದ್ರೆ ತುಂಬಾ ಶೈ ಆಗುತ್ತೆ. ಬರ್ತಾ ಬರ್ತಾ ನೀವ್ ತುಂಬಾ ನಾಟಿ ಆಗ್ತಿದ್ದೀರಾ. ಯು ನಾಟಿ. ರಾಮ, ಕ್ಯಾಮ್ರಾ ಇರೋದಕ್ಕ ಇವಳು ನಾಟಕ ಆಡ್ತಾ ಇರೋದು. ಮತ್ತೇನೇನತ್ತೆ, ಇಲ್ಲಿವರೆಗೂ ಗಂಡಗ 1 ಲೋಟ ನೀರ್ ಕೊಟ್ಟಿಲ್ಲ ಅಂತದ್ರಲ್ಲಿ ಕಾಫಿ ತಂದು ಕೊಟ್ಬಿಡ್ತಾರಾ? ಚಂಪಾ, ಎಲ್ಲ ಕಡೆ ರೆಕಾರ್ಡ್ ಆಗ್ತಾ ಇದೆ, ನಿನ್ ಬಾಯಿ ಮುಚ್ಕೊಂಡಿರ್ತೀಯಾ? ಅಲ್ಲ ರೀ, ಇದ್ದಕ್ಕಿದ್ದ ಹಾಗೆ
ಬೋರ್ಡ್ ತೆಗ್ದಿದ್ದೀರಾ? ಇಲ್ಲಿಂದಾನೇ ಕಾಣ್ತಾ ಇದೆ. Oh my God! ಪದ್ದು ಬಿಟ್ಲಾ ರೂಮ್ ನಲ್ಲಿರೋ ನೋ ಅಡ್ಮಿಷನ್ ಬೋರ್ಡ್ ನ ಹೈಡ್ ಮಾಡ್ರು. ಬೆಡ್ರೂಮ್ ಅಲ್ಲಿ ಹಾಕಿರೋ ನೋ ಅಡ್ಮಿಷನ್ ಬೋರ್ಡ್ ನ ತೆಗ್ತಾ ಇದ್ದೀರಾ? ಬನ್ನಿ ರೂಮ್ ಹೋಗೋಣ. ಕೂಲ್ ಡೌನ್. ನಾನು ನಿಮ್ಗೆ ಕಾಫಿನೂ ಇಲ್ಲೇ ತಂದ್ಕೊಡ್ತೀನಿ, ತಿಂಡಿನೂ ಇಲ್ಲೇ ತಂದ್ಕೊಡ್ತೀನಿ, ಏನ್ ಬೇಕೋ ಅದನ್ನೆಲ್ಲ ಇಲ್ಲೇ ತಂದ್ಕೊಡ್ತೀನಿ. ಮತ್ತೆ ನೋ ಅಡ್ಮಿಷನ್ ಬೋರ್ಡ್ ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ, ಅದನ್ನ ಮಂಚದ ಕೆಳಗೆ ಬಿಸಾಕ್ತಾರೆ. ಇನ್ಸ್ಪೆಕ್ಟರ್, ನಾನು ನನ್ನ ಹಬಿ ಎಷ್ಟು ಅನ್ಯೋನ್ಯವಾಗಿದ್ದೀವಿ ಅಂತ ಈ ದೃಶ್ಯ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಜಸ್ಟ್ ಅ ಮಿನಿಟ್. ಪಾಂಡುರಂಗವ್ರೆ ಇದೆಲ್ಲ ನಿಜನೇ ನನ್ನ ಜೀವನದಲ್ಲಿ ಎಲ್ಲ ಹೊಸ ಹೊಸ ಅನುಭವಗಳೇ ಆಗ್ತಾ ಇದೆ. ಪಾಂಡುರಂಗ ಅವ್ರೆ ನಿಜವಾಗ್ಲೂ ನೀವು ಮತ್ತೆ ಜಾಜಿ ಒಂದಾದ್ರ? ಅಯ್ಯೋ ಕಣ್ಣಿ ನೋಡಿದ್ರು ಗೊತ್ತಾಗಲ್ವಾ? ಬಚ್ಚಿಗೂಡಿ ನಲ್ಲಿ ಕದ್ದು ಮುಚ್ಚಿ ಹಾಡೋಣ ನಾವು ಇಲ್ಲಿ ಕಚ್ಚಿ ಕಚ್ಚಿ. ಜಾಜಿ ನಿನ್ ಕಂಪ್ಲೇಂಟ್ನ ನೀನ್ ವಾಪಸ್ ತಗೋ, ನನ್ನ ಕಂಪ್ಲೇಂಟ್ನ ನಾನು ವಾಪಸ್ ತಗೊಳ್ತೀನಿ. ಆದ್ರೆ ನಿಮ್ ರೂಮಲ್ಲಿ ಹಾಕಿರೋ ನೋ ಅಡ್ಮಿಷನ್ ಬೋರ್ಡು ನನ್ಗಿನ್ನೂ ಕಾಣಿಸ್ತಾ ಇದೆ. ಹಾಗಿದ್ಮೇಲೆ ಈ ಚೆಕ್ಕು ನಂದೆ. ನನಗ್ ಬೇಕಾಗಿರೋದು ನಿನ್ ಜುಜ್ಬಿ 50 ಲಕ್ಷ ರೂಪಾಯಿ ಅಲ್ಲ, ನನ್ ಹಾಬಿ. ಇವ್ರ ಕೇಸ್ ಅಂತೂ ಸೆಟ್ಲ್ ಆಯ್ತು. ನಿಮ್ ಕೇಸ್ ಯಾವಾಗ ಸರ್ ಸೆಟ್ಲ್ ಆಗೋದು? ಇವ್ರದೇ ಆದ್ಮೇಲೆ ನಂದು ಒಂದ್ ದಿವಸ ಆಯ್ತದೆ ಬಿಡು. ಯಾವಾಗ ಆಗುತ್ತೋ ಏನೋ, ತಲೆ ಕೂರ್ಲು ಬೆಳಗಾಯ್ತು, ಕಣ್ಣಲ್ಲಿ ಪೊರೆ ಬಿತ್ತು. ಜಾಜಿ ಇನ್ನೊಂದು ತಿಂಗಳು ನೋಡ್ತೀನಿ. ನೀನು ಮತ್ತೆ ನಿನ್ ಗಂಡ ಹೀಗೆ ಅನ್ಯೋನ್ಯವಾಗಿದ್ರೆ ಸರಿ, ಮತ್ತೆ ಜಗಳ ಮಾಡ್ಕೊಂಡು